आडीच्या मल्लिकार्जुन मंदिराच्या जीर्णोद्धाराला गती 6 कोटींच्या खर्चातून भव्य मंदिर उभारणीचा संकल्प. आडी येथील प्राचीन व पौराणिक महत्त्व असलेल्या श्री मल्लिकार्जुन देव डोंगरमठ मंदिराच्या जीर्णोद्धाराच्या कामाला आता गती मिळणार आहे. सुमारे 6 कोटी रुपये खर्च करून भव्य व दर्जेदार मंदिर उभारण्याचा संकल्प मंदिर जीर्णोद्धारासाठी आयोजित बैठकीत करण्यात आला. मंदिराच्या पुनर्निर्माणासाठी सर्व समाज घटक, भाविक, दानशूर व्यक्ती व संस्थांनी एकत्र येऊन योगदान द्यावे, असे आवाहन जगद्गुरू परमपूज्य पंचम शिवलिंग स्वामीजी यांनी केले. आडी येथे श्री मल्लिकार्जुन मंदिर जीर्णोद्धाराच्या अनुषंगाने आयोजित बैठकीत ते बोलत होते. प्रारंभी श्री शिवानंद स्वामीजी यांनी स्वागत व प्रास्ताविक केले. पंचम शिवलिंग स्वामीजी म्हणाले की आडी येथील मल्लिकार्जुन मंदिराला प्राचीन आणि पौराणिक वारसा लाभला आहे. या मंदिराशी हजारो भाविकांची श्रद्धा जोडलेली असून काळाच्या ओघात मंदिराचा जीर्णोद्धार करणे गरजेचे झाले आहे. मंदिराचे पुनर्निर्माण हे केवळ धार्मिक कार्य नसून भावी पिढ्यांसाठी धार्मिक आणि सांस्कृतिक वारसा जतन करण्याचे महत्त्वपूर्ण कार्य आहे. त्यामुळे सर्वांनी मतभेद बाजूला ठेवून या कार्यात सहभागी व्हावे. यावेळी माजी हालशुगर चेअरमन MP पाटील, रवींद्र शेट्टी, वीरेंद्र तारळी, हालशुगर संचालक समित सासने, सुनील पाटील, पप्पू अण्णा पाटील यांच्यासह परिसरातील मान्यवर, भाविक, ग्रामस्थ, विविध संस्थांचे पदाधिकारी व नागरिक मोठ्या संख्येने उपस्थित होते. महान कार्य न्यूजसाठी गौतम जाधव, निपाणी. ಎಲ್ಲ ಜನಾಂಗದವರನ್ನ ಗುರುವಾಗಿ ಇಲ್ಲಿ ನಡ್ಕೊಂಡಿದ್ದನ್ನ ಇತಿಹಾಸ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಆಡಿ ಮಲ್ಲಯ್ಯನ ಈ ಭಾಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವರ್ಚಸ್ಸು ಇದೆ, ಅದು ಅತ್ಯುತ್ತಮ ರೀತಿಯಿಂದ ನಿರ್ಮಾಣ ಆಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಂದು ಮಾತು, ಬರೀ ದೇವಸ್ಥಾನ ಕಟ್ಟೋದಲ್ಲ, ಯಾವ ದೇವಸ್ಥಾನದಲ್ಲಿ ಸ್ವಚ್ಛತೆ, ಯಾವ ದೇವಸ್ಥಾನದಲ್ಲಿ ಅಲ್ಲಿ ನಡೀತಕ್ಕಂಥ ಕಾರ್ಯಗಳು ವಿಧಿವಿಧಾನ ಪ್ರಕಾರ ನಡೀತಾವ, ಅಲ್ಲಿ ಜನ ತನ್ನಿಂತಾನ ಹಣ ಕೊಡ್ತಾರೆ. ಅಲ್ಲಿರ್ತಕ್ಕಂಥ ಒಳಗಿರ್ತಕ್ಕಂಥ ಗರ್ಭಗುಡಿಯಲ್ಲಿ ಪೂಜೆ ಮಾಡತಕ್ಕಂಥ ವ್ಯವಸ್ಥಾಪಕರು ಇರ್ಬೋದು, ಯಾರೇ ಇರ್ಬೋದು, ನಾವು ವ್ಯವಸ್ಥಿತವಾಗಿದ್ರೆ ಜನ ಸಾಕಷ್ಟು ಹಣ ಕೊಡ್ತಾರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೊಸದಲ್ಲ. ಎಲ್ಲರೂ ನಾವು ಕೇಳಿದೆವು ಅಥವಾ ನೋಡಿದೆವು, ಯಾರು ಒಳಗೆ ಇದ್ದಿರ್ಬೋದು, ಇರ್ಲಿಕ್ಕಿಲ್ಲ. ಆದರೆ ಎಲ್ಲೇ ಒಂದು ತಿಲಾಂಜಲಿ ಹಾಕಿ ಇವತ್ತು ಏನೋ ಸ್ವಾಮೀಜಿಯವ್ರು ಹಂಗೆ ಮಾಡುವ ಹಿಂಗೆ ಮಾಡುವ ಅಂತ ಕೆಟ್ಟವರಿದ್ದವ್ರು ಒಳ್ಳೆಯವರು ಆದರೂ, ಒಳ್ಳೆಯವರಿದ್ದವ್ರು ಕೆಟ್ಟವ್ರದ್ದು ಆಗುತ್ತೆ. ಇವತ್ತು ಏನೋ ಮನೆಗಾರ್ಜನ್ನು ಬುದ್ಧಿ ಹಾಕಿದ ಎಲ್ಲ ತಲೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಬೇಕಂತ ಒಂದು ಭಾವನೆ ಬಂದದ. ಒಂದು ಯೋಜನೆ ತಗೊಂಡ್ಬಂದಾರ. ಈಗಾಗಲೇ ಸಾಕಷ್ಟು ನಾವು ಒಂದು ಸಜೆಷನ್ಗಳು ಕೊಟ್ಟಿದೆ. ಕಮಿಟಿ ಆಗೋದಿರ್ಬೋದು ಅಥವಾ ಮಂದಿರ ಯಾವ ಪ್ರಕಾರ ನಿರ್ಮಾಣ ಆಗಬೇಕು, ಇದನ್ನು ಇಬ್ಬರು ಸ್ವಾಮೀಜಿಯವರಿಗೆ ವಿನಂತಿ ಮಾಡ್ತೇನೆ. ಅವರು ಅದನ್ನು ತಿಲಾಂಜಲಿ ಹಾಕಿ ಅವರ ಕಮಿಟಿಗಳು ನಿರ್ಣಯ ಮಾಡಲಿ ಅಂತ ತಿಳ್ಕೊಂಡು ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ. ಅದರ ಮುಂದಿನ ದಿನಮಾನದಲ್ಲಿ ಈ ಒಳ್ಳೆಯ ಕೆಲಸ ನಡಿಬೇಕಾದ್ರೆ ಎಲ್ಲರೂ ಕೂಡ ಸಹಾಯ ಸಹಕಾರ ಇರಬೇಕು. ಇದು ಭಾಳ ದಿವಸದಿಂದನೇ ಆಗಬೇಕು. ಯಾಕಂದ್ರೆ ಇಷ್ಟೊಂದು ದೊಡ್ಡ ಸಮಾಜ ಇರೋದ್ರಿಂದ, ಇಷ್ಟೊಂದು ದೊಡ್ಡ ಒಳ್ಳೆಯ ಕ್ಷೇತ್ರ ಇರೋದ್ರಿಂದ ಸಾಕಷ್ಟು ಒಳ್ಳೆಯದಾನ. ಸುಮಾರು ಸಿದ್ದೇಶ್ವರ ಸ್ವಾಮೀಜಿಯವರು ಪ್ರವಚನಕ್ಕೆ ಬಂದಾಗಿಲ್ಲಿ ದಿವಸ ಅವರ ವಾಕ್ಯಕ್ಕೆ ಇಲ್ಲೇ ಬಂದು ಹೋಗ್ತೇವೆ. ಅದೇ ಪ್ರಕಾರ ಸಾಕಷ್ಟು ಜನ ಜನವನ್ನ ಪ್ರಕಾರ ಮುಂಜಾನೆ ಪತ್ರಿಕೆ ಅಭಿಷೇಕ ಆಯಿತು, ಇದನ್ನು ಬಹಳ ಮಹತ್ವ ಸ್ಥಾನ ಪಡೆದ. ಆದ್ರೆ ಬಂದು ನೋಡ್ರೆ ಏನೊಬ್ಬ ಇಲ್ಲಿ ಸ್ವಲ್ಪ ಎಲ್ಲರಿಗೆ ಮನಸ್ಸು ಹುಡುಕ್ತಾರೆ. ಆದ ಕಾರಣ ಇವತ್ತೇನು ಮತ್ತೆ ಇಲ್ಲಿ ಪ್ಲಾನ್ ಈ ಪ್ರಕಾರ ಮಾಡಿದ, ಅದರಲ್ಲಿ ಬದಲಾವಣೆ ಇರ್ಬೋದು ಅಥವಾ ಹಿಂದುಳಿದ ಮಾಡೋದಿರ್ಬೋದು ಅಥವಾ ಹಣ ಕೂಡೀಕರಿಸಿರ್ಬೋದು. ಜನರ ಒಂದು ಸಹಿಸಿರಿ ಪೂರ್ಣ ರೊಕ್ಕ ಗೋಳೆ ತಕ್ಕ ನೀವು ಕಟ್ಟಬೇಡ. ಆದ್ರೆ ನಂದು ಒಂದು ವಿಚಾರ, ಅದು ವೈಯಕ್ತಿಕವಾಗಿ ಅದನ್ನು ನೀವು ತಪ್ಪಿದ್ರೆ ಕನೆಕ್ಷನ್ ಮಾಡ್ಬೋದು. ರೊಕ್ಕ ಗೋಳೆ ಆಗೋದು ಗುಡಿ ಕಟ್ಟಕ್ಕಾಗಲ್ಲ, ಗುಡಿ ಕಟ್ಟಕ್ಕೆ ಚಾಲು ಮಾಡೋದು ರೊಕ್ಕ ಗೋಳೆ ಆಗೋಲ್ಲ. ಇದು ಮಾತ್ರ ಕಟ್ಟಕ್ಕೆ ಚಾಲು ಮಾಡೋದು ಯಾರು ಕೊಡೋದಿಲ್ಲ. ಆದ ಕಾರಣ ಒಂದು ಅರ್ಧ ಅಥವಾ ಸ್ವಲ್ಪ ಜನ ಆಶ್ವಾಸನೆ ಕೊಟ್ಟರು ಅಂದ್ರೆ ಅದ್ರ ಮ್ಯಾಗ ಚಾಲು ಮಾಡೋದು. ಕೊನೆಗೆ ನಿಂತರ ನಾವು ಇದೇವಾಗ, ನೀವೇನು ಕಾಳಜಿ ಮಾಡಬೇಡ. ಯಾರಾದ್ರೂ ನಿಂತರ ನಾವು ಇದ್ದೇವೆ. ಯಾವುದೇ ಥರ ಚಾಲು ಮಾಡಿದಂದ್ರೆ ಇನ್ನೂವರೆ ನಿಪ್ಪಾಣಿ ತಾಲೂಕು ಅದು ಯಾವುದೋ ಅದನ್ನು ಬಿಟ್ಟಿಲ್ಲ. ಇದನ್ನು ಕೂಡ ಅದರ ಸಮಾಜ ಎಲ್ಲರೂ ಕೂಡ ಕೂಡಿ ಆಗಬೇಕು ಅನ್ನೋದೊಂದು ಭಾವ. ಯಾವ ಪ್ರಕಾರ ಅಡಿ ಗ್ರಾಮದವ್ರು ಹೇಳೋ ಅದೆಲ್ಲರೂ ಸೇರಿ ಆಗಬೇಕಾಗ್ತದೆ. ಈಗ 700 ಗ್ರಾಮ ಏನೇನು ಅವ್ರಿಗೂ ಬರ್ತದ. ಈಗ ನಮ್ಗೆ ಏನಾಗ್ಯದ ಕಮಿಟಿ ಮಾಡೋದು ಮಾಡೋದು ಅಂತ ಅವ್ರು ಏನು ನಿರ್ಣಯಿತು ಅಂತ ತಗೊಳ್ಳೋದು. ಆದರೆ ನಾವು ನೀವು ಸೇರಿ ಇದನ್ನು ಏನೋ ಒಂದು ಒಳ್ಳೆಯ ವಿಚಾರ ಬಂದದೆ. ಹಳೇದು ಹಂಗಾಯ್ತು, ಹೀಗಾಯ್ತು, ಏನೋ ತಪ್ಪದ ಇದು ತಪ್ಪದ, ಅದು ಎಷ್ಟು ತೆಗೆದ ಗಾಡಿ ಹಂಗೆ ಬರ್ಕೊಂಡು ಹೋಗೋದು. ಅದೊಂದು ಎಲ್ಲರೂ ತಿಲಾಂಜಲಿ ಹಾಕಿ ವಿದ್ಯುತ್ ಒಂದು ನಾವು ಹೆಜ್ಜೆ ಇಡೋಣ ಅಂತ ಹೇಳಿ ನಾನಾ ಮೊದಲನೇದಾಗಿ ವೀರೇಶ್ವರದಿಂದ 51 ಲಕ್ಷ ರೂಪಾಯಿ ಡಿಕ್ಲೇರ್ ಮಾಡ್ತಿರು. ಬೇಗನೆ ಕಷ್ಟ ಕಾರ್ಯಗಳು ಚಾಲು ಆಗಬೇಕು. ಮತ್ತು ಯಾರ ಮನಸ್ಸು
ಮನಸ್ಸಿನಾಗ ಏನೋ ಇದ್ರೂ ಕೂಡ ಸ್ವಲ್ಪ ಹೊಟ್ಟೆ ಹಾಕೋದು ಸ್ವಲ್ಪ ನಾವು ಒಂದು ಹೆಜ್ಜೆ ಇಳಿಸಬೇಕು, ನೀವು ಒಂದು ಹೆಜ್ಜೆ ಇಳಿಸಬೇಕು, ಈ ಪ್ರಕಾರವಾಗಿ ಎಲ್ಲರೂ ಸೇರಿ ಮಾಡಿದರೆ ಸ್ಫೂರ್ತಿ ಆಗ್ತದೆ. ಅದನ್ನು ಮತ್ತೊಮ್ಮೆ ವಿನಂತಿ ಮಾಡಿ ಇವತ್ತೇನು ಅಥವಾ ನಿರ್ಣಯ ಗೊತ್ತಾರ ಎಲ್ಲರಿಗೂ ಬದ್ಧರಿರ್ಬೇಕು.